ಅವ್ವ ಅಪ್ಪಯ್ಯ ನಿಮ್ಗೆ ನನ್ನ ಬರ್ತಡೇ ನೆನಪಿದ್ಯಾ? ಹೆತ್ತವರಿಗೆ ಮಕ್ಕಳ ಹುಟ್ಟುಹಬ್ಬ ನೆನಪಿರಲ್ವೇ? ಈ ಅಪ್ಪನ ಕಡೆಯಿಂದಲೂ ನನ್ನ ಮುದ್ದು ಮಗಳಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಪ್ಪಯ್ಯ. ಅವ್ವ ಆಶೀರ್ವಾದ. 100 ಕಾಲ ಸಂದಾಕಿರವ, ನಿನ್ ಮನ್ಸಿನ ಆಸೆಗಳೆಲ್ಲ ಈಡೇರ್ಲಿ. ಅಪ್ಪಯ್ಯ 100 ಕಾಲ ಸಂದಾಕಿರೋ ಮಗಳೇ, ಮುಂದಿನ ವರ್ಷ ಇನ್ನೊಂದು ಮಗಿನ ಹೆತ್ಕೊಡು. ಏ ಇನ್ನು ಈ ಬಾಳಂತಂದಿಂದಲೇ ಸುಧಾರಿಸ್ಕೊಂಡಿಲ್ಲ, ಆಗ್ಲೇ ಇನ್ನೊಂದ? ದೇವ್ರು ಕೊಟ್ರೆ ಆಗ್ಲಿ ಬಿಡು ಬಂಗಾರ, ಮನೆ ತುಂಬಾ ಮಕ್ಕಳಿರ್ಲಿ. ಹೌದು, ಅಣ್ಣಯ್ಯ ಎಲ್ಲಿ? ನಿಮ್ಮ ಅಣ್ಣಯ್ಯ ಇಲ್ಲ ಅವನ. ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಣ್ಣಯ್ಯ. ವಸು ಸಿಸ್ಟರ್ ಹ್ಯಾಪಿ ಬರ್ತ್ಡೇ, ನಿಮ್ದು ಬರ್ತ್ಡೇ, ನಿಮ್ಗೆ ವಂದನೆ ಅಭಿನಂದನೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣಂದ್ರ. ದೊರೆ ಇದೇನಲ್ಲ, ನಿನ್ ತಂಗಿಗೆ ಬರೀ ಬಾಯಿ ಮಾತಂಗೆ ಶುಭಾಶಯ ಹೇಳ್ತಿದ್ಯಾ? ಹಾ ಈಗ ನೀವ್ ಇನ್ನೆಂಗೆ ಹೇಳಿದ್ರಿ? ಬರೀ ಬಾಯಿ ಮಾತ್ನಾಗೆ ತಾನೆ. ಬಂಗಾರ, ಈಗ ನಾವು ಮನಸ್ಫೂರ್ತಿಯಾಗಿ ಬಾಯಿ ತುಂಬಾ ಹರಿಸೋದೆ ಅವ್ರಿಗೆ ಮಾಡೋ ಉಡುಗೊರೆ ಬಂಗಾರ. ಆದ್ರೆ ಅವಳ ಅಣ್ಣ ಏನ್ ಹಂಗಲ್ಲ, ತಂಗಿ ಅಂದ್ರೆ ಪಿರಾಣನೆ ಬಿಡ್ತಾನೆ, ಉಡುಗೊರೆ ಕೊಡಕ್ಕಿಲ್ವೇ? ನಮ್ಮ ಅಣ್ಣ ತಂಗಿಯಮ್ಮನಿಗೋಸ್ಕರ ಆಕಾಶನ ಕೆಳಗೆ ಇಳಿಸ್ಬಿಡ್ತಾರೆ, ಇನ್ನು ಹುಡುಗರೆ ತಂದಿರಕ್ಕಿಲ್ವಾ? ನನಗೆ ನನ್ನ ಅಣ್ಣಯ್ಯನ ಪ್ರೀತಿನೇ ಉಡುಗೊರೆ, ಅದಕ್ಕಿಂತ ಬೇರೆ ಆಸ್ತಿನೇ ಇಲ್ಲ. ಆದ್ರೆ ನನ್ನ ತಂಗಿಗೋಸ್ಕರ ನಾನು ಏನಾದರೂ ಮಾಡ್ಲೇಬೇಕಲ್ವೇ? ಎಲ್ಲಿ ಕಣ್ಣು ಮುಚ್ಕೊ. ಯಾಕಣ್ಣಯ್ಯ? ಅವ್ನು ಹೇಳ್ತವನಲ್ಲ, ನಿನ್ ಕಣ್ ಮುಚ್ಚು. ಕಣ್ಮುಚ್ಚು. ಸರಿ ಅವ್ವ. ಹಾ, ಈಗ ಕಣ್ಬಿಡು. ನನ್ನ ಮುದ್ದು ತಂಗಿಗೋಸ್ಕರ ಒಂದು ಪುಟ್ಟು ಹುಡುಗರ ನಿಮ್ಗೆ ಇಷ್ಟವಾಗಿರೋ ರೇಷ್ಮೆ ಸೀರೆನೇ ತಗೊಂಬಂದಿದ್ದೀನಿ. ಥ್ಯಾಂಕ್ ಯು ಅಣ್ಣಯ್ಯ. ಹೌದು, ಎಲ್ರು ವಿಶ್ ಮಾಡಿದ್ರಿ, ಅದಕ್ಕೆ ವಾಯ್ಸೇ ಕೇಳ್ತಾ ಇಲ್ಲ. ಸ್ನೇಹಕ್ಕೆ ಎಲ್ಲೋದ್ರು? ಅದು ಎಲ್ಲಿ ಹೋಗೋರೋ ಏನೋ, ಫೋನ್ ಮಾಡಿದ್ರು ತೆಗಿತಾ ಇಲ್ಲ. ಇಲ್ಲೇ ಎಲ್ಲೋ ಹೋಗಿರ್ತಾವೆ ಕಣವ. ಅದು ಬಿಡು, ನಿಮ್ಮ ಅಣ್ಣ ಒಂದು ಪ್ರೀತಿಯಿಂದ ಹೊಸ ರೇಷ್ಮೆ ಸೀರೆ ತಂದು ಕಟ್ಟವನೆ. ಹೋಗಿ ಸೀರೆನ ಉಟ್ಕೊಂಡ್ ಬಾ, ಅವನಿಗೂ ಖುಷಿ ಆಯ್ತದೆ. ಸಾನಾ, ಇದೇನರಿ? ನಾನು ಇಲ್ಲ ಅಂತ ಮೆಸ್ಸು ಇಟ್ಟೊಂದು ತಗೋಗದೆ, ಏನು ಸಮಾಚಾರ? ಲೇ ಚೋಟು, ನಾನಿಲ್ಲ ಅಂತ ನಿಮ್ಮ ಅಕ್ಕನಿಗೆ ನಾನು ಟಾರ್ಚರ್ ಕೊಟ್ಟಿರಲ್ಲ, ಮಾತಾಡ್ಸಿರು ಮಾತಾಡ್ತಿಲ್ಲ. ಇದೇನಲ್ಲ ಇದು? ಎಲ್ಲರೂ ಮೌನವ್ರತ ಮಾಡ್ತಿದ್ರೆ ಏನು ಕತೆ? ಲೇ ಚೋಟು, ಬರ್ಲಾ ಇದು? ಯಾಕಲ ಇಬ್ರು ಗನ ಬಡ್ದಂಗಿದ್ದೀರಾ? ಏನ್ಲ ಆಯ್ತು? ಯಾಕೇನು ಮಾತಾಡ್ತಿಲ್ಲ? ಅಕ್ಕನ ಮನ್ಸಿಗೆ ಬೇಜಾರಾಗಿರ್ಬೇಕು, ಏನಣ್ಣ ಮಾತಾಡೋದು? ಲೇ, ಬೇಜಾರಾಗುವಂಥದ್ದು ಏನ್ಲ ಆಯ್ತು ಇವಾಗ? ಬೆಳಿಗ್ಗೆ ಇದೇನಪ್ಪ, ಇದನ್ನ ಡೆಲಿವರಿ ಮಾಡ್ಲಿಲ್ವಾ? ಅಕ್ಕ, ಯಾರೋ ಬೈಕಿಗೆ ಪೆಟ್ರೋಲ್ ಜೊತೆ ಡೀಸೆಲ್ ಮಿಕ್ಸ್ ಮಾಡಿದಾರಕ್ಕ, ಎಲ್ಲ ಎಡವಟ್ ಆಯ್ತು, ಗಾಡಿ ಕೈ ಕೊಡ್ತು, ಅದಕ್ಕೆ ಕರೆಕ್ಟ್ ಟೈಮ್ಗೆ ಡೆಲಿವರಿ ಕೊಡಕ್ಕಾಗ್ಲಿಲ್ಲ ಅಕ್ಕ. ಅಕ್ಕ, ನಮ್ದೇ ಗಾಡಿ ಇದೆಯಲ್ಲ, ಅದನ್ನೇ ತಗೊಂಡೋಗಿ ಕೇಳು. ಬೇರೆ ಗಾಡಿ ತಗೊಂಡೋಗಿದೆ ಅಕ್ಕ, ಆದ್ರೆ ಕಸ್ಟಮರ್ಸ್ ಲೇಟ್ ಆಗಿದ್ದಕ್ಕೆ ಡೆಲಿವರಿ ತಗೊಳ್ಳಲ್ಲ ಅಂತ ಹೇಳಿದ್ರು. ಹಾಯ್, ಅಷ್ಟೇನಾ? ಅಷ್ಟಕ್ಕೆ ಯಾರಾದ್ರೂ ಇಷ್ಟೊಂದು ಬೇಜಾರು ಮಾಡ್ಕೋತಾರ? ಯೋನ್ ಕಾಳಿ ಹಿಂಗೆ ಹೇಳ್ತಿದ್ಯಾ? ನಾಳೆಯಿಂದ ಕಸ್ಟಮರ್ಸ್ ಏನಾದ್ರು ಊಟ ಬೇಡ ಅಂದ್ರೆ ಯೋನ್ ಮಾಡೋದು? ಅವೇ ಒಂದ್ ದಿನ ತಡ ಆಗಿದ್ದಕ್ಕೆ ಯಾರಾದ್ರೂ ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೋತಾರೆ ನಾವೇ? ನಾಳೆಯಿಂದ ಒಂದು ಅರ್ಧ ಗಂಟೆ ಬೇಗ ಕಳಿಸಿದ್ರೆ ಆಯ್ತು. ಅಕ್ಕನ ಬೇಜಾರಿಗೆ ಇನ್ನೊಂದು ಕಾರಣ ಇದೆ. ರೈಲ್ವೆ ಟೆಂಡರ್ ಅಪ್ಲೈ ಮಾಡ್ಬೇಕಾದ್ರೆ
ಅಪಶಕುನ ಆಗ್ತಿದೆಯಲ್ಲ ಅಂತ ಅಕ್ಕ ಭಯ ಬೀಳ್ತಾವ್ರೆ. ಹೌದೇನವಿ? ಹೌದು ಕಾಳಿ, ಟೆಂಡರ್ ಪತ್ರ ಯಾರ ಮುಂದೆ ಇಟ್ಟು ಕೈ ಮುಗಿಬೇಕಾರೆ ಈ ಸುದ್ದಿ ಬಂತು. ಸ್ಯಾನೆ ಆತಂಕ ಆಯ್ತೈತೆ. ಇದರಿಂದ ನಮ್ಮ ಮಿಸ್ಗೇನಾದ್ರೂ ಕೆಟ್ಟ ಹೆಸರು ಬಂದ್ಬಿಟ್ರೆ, ಆ ಟೆಂಡರ್ ಏನಾದ್ರು ನಮ್ ಕೈ ತಪ್ಪೋದ್ರೆ? ಅವೇ ಇದೇನವಿ ನೀನು? ಅಕ್ಕಿ ಕೂರಕ್ಕೂ ಕೊಂಬೆ ಮುರಿಯೋದಕ್ಕೂ ಒಂದೇ ಗಳಿಗೆ ಆದ್ರೆ ಕೊಂಬೆ ಮುರಿಯೋದಕ್ಕೆ ಅಕ್ಕಿನೇ ಕಾರಣ ಅಂತ ಹೇಳ್ತಿದ್ಯಲ್ಲವೇ ನೀನು? ಅದು ಹಂಗಲ್ಲ ಕಾಳಿ, ನಾವು ಮಾಡ್ತಿರೋ ಕೆಲಸ ಮೊದಲೇ ಅವಂಗೆ ಗೊತ್ತಿಲ್ಲ. ಇದೆಲ್ಲ ತೊಂದರೆ ಆಯ್ತದೆ ಅಂತ ಮುಂದೆ ಸೂಚನೆ ಕೊಡ್ತಿರೋದಾ ಅಂತ. ಅವೇ ಅವ್ನು ಯಾವ ತಲ್ಕೆಟ್ ನನ್ನ ಮಗ ಗಾಡಿಗೆ ಪೆಟ್ರೋಲ್ ಬದಲು ಡೀಸೆಲ್ ಹಾಕವನೆ, ಅದಕ್ಕೂ ಇದಕ್ಕೆ ಏನ್ ಸಂಬಂಧ?